ನಮಸ್ತೆ ವೀಕ್ಷಕರ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಒಂದು ಕಡೆ ರಣ ಭೀಕರ ಮಳೆಗೆ ತತ್ತರಿಸಿ ಹೋಗುತ್ತವೆ ಅರಬ್ ಕಂಟ್ರಿಗಳು, ಮತ್ತೊಂದು ಕಡೆಗೆ ರಕ್ಕಸ ಬಿಸಿಲಿಗೆ ಮರುಭೂಮಿಯಾಗುತ್ತಿದೆ ನಮ್ಮ ಭಾರತ. ಇದೇ ಈ ಕ್ಷಣದ ವಿಶೇಷ. ರಣ ಭೀಕರ ಮಳೆಗೆ ತತ್ತರಿಸಿದ ಅರಬ್ ದೇಶ. ದುಬೈನಲ್ಲಿ ಮಳೆ ಆರ್ಭಟಕ್ಕೆ ರಸ್ತೆಗಳೆಲ್ಲ ನದಿಯಂತೆ ಕಾಣುತ್ತಿವೆ. ನೀರಿನ ರಭಸಕ್ಕೆ ಕಾರುಗಳು ತೇಲುತ್ತಿವೆ. ಜಲರಾಕ್ಷಸನ ಬಾಯಿಗೆ ಸಿಲುಕಿಕೊಂಡ ಜನರು ಒದ್ದಾಡುತ್ತಿದ್ದಾರೆ. ಬರೋಬ್ಬರಿ 18 ಜನ ಮಳೆಗೆ ಬಲಿಯಾಗಿದ್ದಾರೆ. ಇಷ್ಟೆಲ್ಲ ಆಗುತ್ತಿರುವುದು ಮಳೆ ಮತ್ತು ಪ್ರವಾಹ ಕಾಣದ ಅರಬ್ ದೇಶದಲ್ಲಿ. ಮರುಭೂಮಿ ದೇಶದಲ್ಲಿ, ಅದರಲ್ಲೂ ಅರಬ್ ದೇಶಗಳಲ್ಲಿ ಮಳೆ ರುದ್ರ ತಾಂಡವ ಮಾಡುತ್ತಿದ್ದಾನೆ. ಒಮೆನ್ನಲ್ಲಂತೂ ಮಳೆಯ ಆರ್ಭಟಕ್ಕೆ ಪ್ರವಾಹ ಸೃಷ್ಟಿಯಾಗಿದೆ. ಎಲ್ಲಿ ನೋಡಿದರೂ ಅಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ಒಮೆನ್ ಇತಿಹಾಸದಲ್ಲಿ ಎಂದೂ ಕಾಣದ ಮಳೆಯಾಗಿದೆ. ಉರಿ ಬಿಸಿಲಿನಲ್ಲಿ ಇರುವ ಅಲ್ಲಿನ ಜನರಿಗೆ ಇದ್ದಕ್ಕಿದ್ದಂತೆ ಮಳೆ ಸುರಿದಿದ್ದು ಆಶ್ಚರ್ಯ ಮೂಡಿಸಿದೆ. ಉರಿ ಬಿಸಿಲಿನಿಂದ ನೆತ್ತಿ ಸುಡುತ್ತಿರುವ ನಮಗೆ ಬರಗಾಲ ಬಂದಂತಿದೆ. ಇನ್ನು ಬೆಂಗಳೂರಿನಲ್ಲಂತೂ ಈಗಾಗಲೇ ನೀರಿನ ಸಮಸ್ಯೆ ತಲೆ ಎತ್ತಿದೆ. ಕೆಲವು ಕಡೆ ನೀರಿಲ್ಲದೆ 2-3 ದಿನಗಳಿಗೆ ಒಮ್ಮೆ ಸ್ನಾನ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಯಾವಾಗಲೂ ಮಳೆ ಸುರಿಯುವ ನಮ್ಮ ದೇಶದಲ್ಲಿ ಮಳೆ ಕೈಕೊಟ್ಟು ಯಾವಾಗಲೂ ಉರಿ ಬಿಸಿಲು ಇರುವ ಒಮೆನ್ನಲ್ಲಿ ಪ್ರವಾಹ ಬರಲು ಕಾರಣ ಏನು? ಒಮ್ಮೆ ನೋಡೋಣ ಬನ್ನಿ. ಮರುಭೂಮಿಯಲ್ಲಿ ಮಳೆ ಆಗುವುದು ತೀವ್ರ ಅಪರೂಪ. ಆದರೆ ಇದೀಗ ದುಬೈ, ಸೌದಿ ಅರೇಬಿಯಾ, ಒಮೆನ್ ದೇಶದಲ್ಲಿ 120 ಮಿಲಿಮೀಟರ್ಗಳಷ್ಟು ಮಳೆಯಾಗಿದೆ ಎಂದು ಮಾಹಿತಿ ಬಂದಿದೆ. ಈಗಾಗಲೇ ಹಲವು ವಿಮಾನಗಳ ಹೋರಾಟ ರದ್ದು ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆ, ಸರ್ಕಾರಿ ನೌಕರರು ಮತ್ತು ಐಟಿ ನೌಕರಿಗೆ ಮನೆಯಿಂದ ಕೆಲಸ ಮಾಡಲು ಅಲ್ಲಿನ ಸರ್ಕಾರ ಆದೇಶಿಸಿದೆ. ಪ್ರವಾಹದ ನೀರನ್ನು ಬೇರೆ ಕಡೆ ಡಂಪಿಂಗ್ ಮಾಡುತ್ತಿದ್ದಾರೆ. ಜಲಾಮೃತ ಆಗಿರುವ ಹಿನ್ನೆಲೆ ತುರ್ತು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಇನ್ನು ಮಾಸ್ಟರ್ ನಗರವನ್ನು ನೆನಪಿಸಿಕೊಂಡರೆ ಎದೆ ಜುಮ್ ಎನ್ನುತ್ತಿದೆ. ಅರಬ್ ದೇಶದಲ್ಲಿ ಮಳೆ ಬರುವುದಕ್ಕೆ ಕಾರಣ ಇಷ್ಟೇ, ಮೋಡ ಬಿತ್ತನೆ. ಹೌದು ವೀಕ್ಷಕರೇ, ಯುಎಇ ನಡೆಸಿದ್ದ ಕೃತಕ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆ ಎನ್ನಲಾಗುತ್ತಿದೆ. ವಿಮಾನಗಳ ಮೂಲಕ ಆಕಾಶಕ್ಕೆ ಕೆಮಿಕಲ್ ಪ್ರಯೋಗ ಮಾಡಿಸಿ ಮೋಡ ಬಿತ್ತನೆಯನ್ನು ಮಾಡುತ್ತಿದ್ದಾರೆ ಎಂದು ಹವಾಮಾನ ತಜ್ಞರು ಹೇಳುತ್ತಿದ್ದಾರೆ. ಏನೇ ಆಗಲಿ ವೀಕ್ಷಕರೇ, ಬಿಸಿಲು ತಾಪಮಾನದಿಂದ ಒಣಗುತ್ತಿರುವ ಮರುಭೂಮಿ ದೇಶದಲ್ಲಿ ಇಂದು ಪ್ರವಾಹ ಆಶ್ಚರ್ಯ ಉಂಟು ಮಾಡಿದೆ. ನಮ್ಮ ದೇಶದಲ್ಲಿ ಎಲ್ಲರೂ ಮಳೆರಾಯನಿಗಾಗಿ ಕಾದು ನೋಡುವಂತ ಪರಿಸ್ಥಿತಿ ಉಂಟಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.